ರೀಟಾ ಎತ್ಲ ಅವಳು? ಇಲ್ಲ, ಮಲಗಿದ್ದಾಳೆ ರೀ. ಎಷ್ಟು ಮುದ್ದಾಗಿದ್ದಾಳೆ ಅಲ್ವಾ? ನನಗಂತೂ ತುಂಬ ಇಷ್ಟ ಆದ್ದು ರೀ. ನಾವು ಅವತ್ತೇನಾದರೂ ಹೋಗಲಿಲ್ಲ ಅಂದಿದ್ರೆ ನೋಡಿ ಈ ಥರ ಮುದ್ದು ಮಗಳು ಸಿಕ್ತಿದ್ಲಾ? ನೋಡ್ರಿ ರೀಟಾ, ಇವಳು ನಮ್ಮ ಮಗಳಲ್ಲ, ನಮಗೆ ಸಿಕ್ಕಿದ್ದು. ಏನೋ ಹೇಗೆ ಬಿದ್ಲೋ ಏನೋ ಪಾಪ ಒಳಗೆ. ನಿಜವಾಗ್ಲೂ ಏನೋ ನಮ್ಮ ಅದೃಷ್ಟನೇ ಏನೋ. ಇದ್ದಳೊಬ್ಬ ಮಗಳನ್ನ ಆಕ್ಸಿಡೆಂಟಲ್ಲಿ ಕಳ್ಕೊಂಡಿದ್ದು. ಆ ನೋವಲ್ಲಿದ್ದವ್ರಿಗೆ ಒಂದು ಮುದ್ದಾದ ಮಗಳು ಸಿಕ್ಕಿದ್ಲು. ನೋಡು, ಇವಾಗ ನಮಗೆ ಎಷ್ಟು ಪೇನಾಗಿತ್ತು ಹಾಗೆ ಅಲ್ವಾ? ಅವ್ರು ಎತ್ತೋರು ಎಷ್ಟು ಸಂಕಟ ಪಡ್ತಾ ಇರ್ತಾರೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ? ಅವಳು ಹುಷಾರಾದ್ಮೇಲೆ ಕರ್ಕೊಂಡೋಗಿ ಅವ್ರ ಊರು ಯಾವುದು ಅಂತ ಹುಡುಕಿ ಅವ್ರಿಗೆ ಬಿಟ್ಬಿಟ್ಟು ಬಂದ್ಬಿಡೋಣ. ನೋ ರೀ, ಪ್ಲೀಸ್ ಆಯಿತಾ, ನನ್ನ ಮಾತು ಕೇಳು. ನನಗೆ ನನ್ನ ಮಗಳು ಕಳ್ಕೊಂಡು ತುಂಬ ದುಃಖದಲ್ಲಿದ್ದೀನಿ. ಇವಳು ಬಂದ ಮೇಲೆ ಎಲ್ಲ ಮರೆತು ನಾನು ನೆಮ್ಮದಿಯಾಗಿದ್ದೀನಿ. ಪ್ಲೀಸ್ ನಾವು ಇವಳನ್ನ ಇಲ್ಲೇ ಇಟ್ಕೊಬಿಡೋಣ. ಏನು ಹೇಳ್ತಾ ಇದೀಯಾ? ಬೇಡಮ್ಮ ಪ್ಲೀಸ್ ರೀ, ಪ್ಲೀಸ್ ಆಯಿತಾ. ಅವ್ರು ಯಾರು ಬಂದು ಹುಡಿಕೊಂಬರೋ ಗಂಟೆ ನಾವು ಇಟ್ಸ್ಕೊಳ್ಳೋಣ. ಪ್ಲೀಸ್ ಆಯಿತಾ, ಪ್ಲೀಸ್. ಓಕೆ ರೀಟಾ, ನೋಡೋಣ. ಏನಂತ ಹೇಳಿದ್ರು ಡಾಕ್ಟರು? ಇನ್ನೊಂದು 2 ದಿನದಲ್ಲೆಲ್ಲ ಪ್ರಜ್ಞೆ ಬರುತ್ತೆ, ಏನು ತಲೆಗೆಡ್ಸ್ಕೋಬೇಡಿ ಅಂತ ಹೇಳಿದ್ದಾರೆ. ಸರಿ. ಅಮ್ಮ ಅಮ್ಮ ರೀ, ನೋಡಿ ಇಲ್ಲಿ ಪಾಪು ಎಚ್ಚರಾಗ್ತಾ ಇದ್ದಾಳೆ. ಮಗಳೇ ಮಗು ಹೇಗಿದೆಯಪ್ಪ? ಅಪ್ಪ, ಅಮ್ಮ, ಅಪ್ಪ. ಏನಪ್ಪ? ಅಪ್ಪ, ನನಗೇನಾಗಿತ್ತು? ಯಾಕಮ್ಮ, ನಿನ್ಗೆ ಯಾವುದು ನೆನಪಿಲ್ವಾ? ಏನು, ನನಗೆ ಯಾವುದು ಜ್ಞಾಪನೇ ಇಲ್ಲ ನನಗೆ. ನೀವು ನಮ್ಮ ಅಪ್ಪ ಅಮ್ಮ ತಾನೇ? ಹ್ಞೂ ಮಗಳೇ, ಯಾಕೆ ನಿಮ್ಗೆ ಅಷ್ಟೊಂದು ಮನ? ನಾನು ನಿಮ್ಮಮ್ಮ, ಅವರೇ ನಿಮ್ಮಪ್ಪ. ಅಮ್ಮ, ನಾನು ಯಾಕೆ ಇಲ್ಲಿ ಮಲಗಿದ್ದೀನಿ? ನನಗೆ ಏನಾಗಿದೆ? ಏನಿಲ್ಲ ಮಗಳೇ, ಚಿಕ್ಕ ಆಕ್ಸಿಡೆಂಟು, ಅದರಿಂದ ನಿನಗೆ ಡಾಕ್ಟರ್ ಬೆಡ್ ರೆಸ್ಟ್ ಮಾಡಕ್ಕೆ ಹೇಳಿದ್ದಾರೆ. ಹೌದಮ್ಮ, ಸರಿ ಅಮ್ಮ. ಪುಟ, ನಿಜವಾಗ್ಲೂ ನಿನಗೆ ಹಳೇದು ಯಾವುದು ನೆನಪಿಲ್ವಾ? ನನಗೆ ಏನು ಜ್ಞಾಪನೇ ಇಲ್ಲ, ನನಗೆ ಏನು ನೆನಪೇ ಬರ್ತಾ ಇಲ್ಲ. ಸರಿ ಮಗಳೇ, ಆಯಿತು. ನೋಡು, ರೆಸ್ಟ್ ಮಾಡು ಆಯಿತಾ? ಸರಿ ಅಪ್ಪ, ಆಯಿತು. ಅಯ್ಯೋ ಮಗಳೇ ತಿಂಡಿ ತಿಂತೀಯಪ್ಪ? ಬೇಡಮ್ಮ. ಆಯಿತು ಪುಟ, ಮಲ್ಕೊಂಡಿರು. ಸರಿ ಆಯಿತು ರೀ. ಸ್ವಲ್ಪ ನಿಮ್ಮ ಜೊತೆ ಮಾತಾಡಬೇಕು, ನಡೀರಿ. ಆಯಿತು, ಅದೇನು ಬಾ ಮಗಳೇ, ಮಲಗಿರು, ನಾನು ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ. ಸರಿಯಪ್ಪ. ರೀ, ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಿದೆ ರೀ. ಯಾಕಮ್ಮ? ಇನ್ನೇನು ರೀ, ಮಗಳು ಕಳ್ಕೊಂಡು ಇನ್ನೂ 6 ತಿಂಗಳಾಗಿಲ್ಲ, ಇನ್ನೊಬ್ಳು ಮಗಳು ಸಿಕ್ಕಿದ್ಲಲ್ವಾ, ನನಗಂತೂ ತುಂಬ ಖುಷಿ ಆಗ್ತಿದೆ. ನೋಡು ರೀಟಾ, ಅವಳು ನಮ್ಮ ಮಗಳಲ್ಲ. ಅವ್ರ ಕಡೆಯನ್ನ ಫಸ್ಟ್ ಹುಡುಕಿ ನಾವು ಅವ್ರ ಹತ್ರ ಸೇರಿಸ್ಬೇಕು. ಏನು ಈ ಥರ ಆಡ್ತೀರಾ ನೀವು? ನೋಡಿ, ಅವಳು ಎಲ್ಲ ಮರ್ತ್ಬಿಟ್ಟಿದ್ದಾಳೆ, ಯಾವುದು ನೆನಪಿಲ್ಲ ಅವಳಿಗೆ. ನೋಡೋಕೆ ಎಷ್ಟು ಮುದ್ದಾಗಿದ್ದಾಳೆ ಅಲ್ವಾ ರೀ? ನನ್ನ ಮಗಳನ್ನೇ ನೋಡ್ದಂಗೆ ಆಗುತ್ತೆ ರೀ. ದಯವಿಟ್ಟು ರೀ, ಅವಳಿಗೂ ಮರ್ತಿದ್ದಾಳೆ ಅಲ್ವಾ? ಪ್ಲೀಸ್ ನಾವೇ ಇರಿಸ್ಕೊಳ್ಳೋಣ. ಯಾಕೆ ಹಿಂಗೆ ಆಡ್ತಾ ಇದ್ದೀರಿ ರೀಟಾ? ಅವೆಲ್ಲ ತಪ್ಪು. ನಿನ್ಗೆ ಅದೆಲ್ಲ ಗೊತ್ತಿಲ್ವಾ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು? ನೋಡು, ನಾವು ಪೊಲೀಸ್ ಇನ್ಫಾರ್ಮ್ ಮಾಡಲೇಬೇಕು, ಇಲ್ಲಾಂದ್ರೆ ಮುಂದೆ ತೊಂದರೆ ಆಗುತ್ತೆ. ಅದೆಲ್ಲ ನನಗೆ ಗೊತ್ತಿಲ್ಲ, ಅದೇನು ಮಾಡ್ತಿರೋ ಏನೋ. ಇವಳಂತೂ ನಮ್ಮ ಜೊತೆ ಇರಲೇಬೇಕು. ಸರಿ ಅಮ್ಮ, ಆಯಿತು, ಏನಾದರೂ ಮಾಡೋಕ್ಕಾಗುತ್ತೆ ಬಿಡು. ಇವಾಗ ಸದ್ಯಕ್ಕೆ ಅವಳಿಗೆ ಎಲ್ಲ ಆರೋಗ್ಯ ಇದ್ದಾಳೆ ಅಲ್ವಾ, ಅಷ್ಟೇ ಸಾಕು. ನಂಗೆ ನಿಜಕ್ಕೂ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಅಷ್ಟು ಮುದ್ದಾಗಿರೋ ಮಗಳು ಕಳ್ಕೊಂಡಿದ್ದು, ಅಷ್ಟೇ ಮುದ್ದಾಗಿರೋ ಮಗಳು ಸಿಕ್ಕಿದ್ದಾಳೆ. ತುಂಬ ಅದೃಷ್ಟ ಮಾಡಿದೋ ರೀ ನಾವು. ನೋಡಿ, ಒಂದು ಕಡೆಗೆ ದೇವ್ರು ಕಿತ್ಕೊಂಡ, ಇನ್ನೊಬ್ಳು ಮಗಳು ಕೊಟ್ಟಿದ್ದಾರೆ. ದಯವಿಟ್ಟು ರೀ, ಇದಕ್ಕೆ ನೀವು ಮಾತ್ರ ಕಲ್ಲಾಕ್ಬೇಡಿ ಪ್ಲೀಸ್. ಆಯಿತು ಬಿಡಮ್ಮ, ಆಯಿತು ಬಿಡು. ನೀನು ಎಷ್ಟು ದಿನ ಇರಿಸ್ಕೋಬೇಕು ಅನ್ನಿಸ್ತದೆ ಇರಿಸ್ಕೋ, ಓಕೆ? ಅದೆಲ್ಲ ಟೈಮ್ ಬಂದಮೇಲೆ ಅದ್ರದ್ದು ಎಲ್ಲ ಆಗುತ್ತೆ. ಸುಮ್ಮನೆ ನಾವೇನಕ್ಕೆ ಟೆನ್ಷನ್ ಮಾಡ್ಕೋಬೇಕು? ನೋಡು, ಅವಳನ್ನ ಹುಷಾರಾಗಿ ನೋಡ್ಕೋ. ಮತ್ತೆ ಹಳೇದು ಯಾವುದೂ ನೆನಪಿಲ್ಲ ಅನ್ಸುತ್ತೆ, ಸುಮ್ಮನೆ ನೆನ್ಸೋಕ್ಕೆಲ್ಲ ಹೋಗ್ಬೇಡ. ಇಲ್ಲ ರೀ, ಖಂಡಿತ ಇಲ್ಲ. ಇಂಥದ್ದೊಂದು ಚಾನ್ಸ್ ಸಿಕ್ಕಿದೆ, ನಾನಂತೂ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ಹಾಗೇನೇ ಯಾವ ವಿಷಯ ನೋಡಿ ಗೊತ್ತಾಗದ ರೀತಿ ಇರ್ತೀನಿ. ಸರಿ ಅಮ್ಮ, ಆಯಿತು, ನಾನು ಮತ್ತೆ ಹೋಗ್ಬಿಟ್ಟು ಬರ್ತೀನಿ ನಾನು. ಸರಿ ರೀ, ಆಯಿತು, ಹೋಗ್ಬಿಟ್ಟು ಬನ್ನಿ. ಹುಷಾರಾಗಿ ನೋಡ್ಕೊಳ್ಳೋಣ. ರೀ, ನೋಡ್ಕೊಳ್ತೀನಿ. ಅಮ್ಮ, ನನ್ನ ಹೆಸರೇನು? ಏನಂತ ಹೇಳೋದು, ಯಾವ ಹೆಸರು ಇಡೋದು? ಅಲ್ಲ, ಅವಳ ಹೆಸರು ನನಗೇನು ಗೊತ್ತು, ಏನಂತ ಹೇಳೋದು? ನನ್ನ ಮಗಳ ಹೆಸರು ಇಡೋಣ, ಸಾನ್ವಿ ಅಂತ ಇಡೋಣ. ಮಗಳೇ, ನಿನ್ನ ಹೆಸರು ಸಾನ್ವಿ ಅಂತ? ಸಾನ್ವಿನಾ? ಸರಿ ಅಮ್ಮ, ಆಯಿತು. ಅಮ್ಮ, ನಾನು ಎದ್ದಾಳಲ್ದೆ ಆವಾಗ ನನಗೆ ಹಿಂಗೆ ಮಲ್ಕೊಂಡ್ರೆ ಇಷ್ಟ ಆಗಿಲ್ಲ. ಆಯಿತು ಮಗಳೇ, ನೀನೇನು ತಲೆಗೆಡ್ಸ್ಕೊಬೇಡ, ನಾಳೆನೇ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಆಯಿತಾ? ಸರಿ ಅಮ್ಮ, ಆಯಿತು. ಹಲೋ ಭಾಗ್ಯವ, ನಾನು ಸೌಭಾಗ್ಯ. ಹೇಳವ. ಅದೇವ, ನಳಿಕೆ ನಿಖಿತ್ ನೋಡಕ್ಕೆ ಬರೋದ ಅಂತ. ಯಾಕವ? ಯಾಕೆ ಅಂದರೆ ಮದುವೆ ಮಾಡ್ಕೊಳಕ್ಕೆ. ಅಲಕನವ, ನಾನು ಏನಂದೆ ನಿನಗೆ? ಏನಂದೆ ಹೇಳು? ಬೇಡಕನವ ಅಂತ ಅನ್ನಿಲ್ವಾ? ಅಯ್ಯೋ ಇಲ್ಲ ಬಿಡು ಅವ, ಏನು ಮಾಡೋಕ್ಕಾಗಿಲ್ಲ ಭಾಗ್ಯವ. ಈಗ ಅವನ್ನ ಮದುವೆ ಮಾಡಲೇಬೇಕು. ನಾನು ಇರ್ದಾಗಲೇ ಮಾಡಿಬಿಡಿ. ಪೂಜನ್ಗೂ ಆಕಾಶನ್ಗೂ ಮದುವೆ ನೋಡಬೇಕು ಅಂತ ಕನ್ಸ್ಕೊಂಡಿದ್ದೆ. ಅದಾರು ಅಸಾಧ್ಯ ಆಗೋಯ್ತು. ಈಗ ಹೆಂಗಾರು ಮಾಡಿ ಇವ್ನ ಮದುವೆನಾರು ನೋಡ್ಕೊತೀನಿ ಅಂತ ಏನು ಆಟ ಇಟ್ಕೊಂಡು ಕೂತದೆ ಅತ್ತೆ. ಹಂಗೂ ನಮ್ಮ ಮಟ್ಟಿಯರು ನಾನು ಬೇಡ ಸುಮ್ಕಿರಿ, ತಣ್ಣೆ ಕಳ್ಕೊಳ್ಳೋದು ಬೇಡ, 1 ವರ್ಷ 2 ವರ್ಷ ಕಳೀಲಿ ತಳಕ್ಕೆ ಮಾಡೋದ ಅಂತ ಒಂದು. ಏನು ಮಾಡಿದ್ರು ಅವ್ವ ಒಪ್ತೇನೆ ಇಲ್ಲ. ಈಗಿದ್ದವ್ರಿಗೆ ಇರೋಕ್ಕಿಲ್ಲ. ನನಗೆ ಅದೊಂದು ಆಸೆ ಇದೆ, ಅದೊಂದು ನೆರವೇರಿಸ್ಕೊಡ್ರವ. ನನಗೆ ನೆಮ್ಮದಿಯಾಗಿ ಸಾಯ್ತೀನಿ ನಾನು. ಇಲ್ಲ ನನಗಂತೂ ಸತ್ರು ನೆಮ್ಮದಿ ಸಿಗೋಕ್ಕಿಲ್ಲ ಅಂದ್ಕೊಂಡು ಏನು ಅತ್ತೆ ಆಟ ಮಾಡ್ತಾ ಕುಂತದೆ. ಏನು ಮಾಡೋದಂತಲೇ ಗೊತ್ತಾಯ್ತಾ ಇಲ್ಲ. ಅದಕ್ಕೆ ಇವನಿಗೆ ಅದೇ ಮೊದಲೇ ಹೇಳಿದ್ನಲ್ಲ, ಇಷ್ಟಪಟ್ಟಿರಿ ನಾನು ನಿಖಿತನ ಅಂತ. ಅದಕ್ಕೆ ಸುಮ್ಮನೆ ಅಲ್ಲಿ ಇಲ್ಲಿ ಏನು ಹುಡ್ಕೋದು. ಈಗ ಅಣ್ಣನೇ ಆಗಲಿ ಏನು ಅನ್ಕೊಳಕ್ಕಿಲ್ಲ. ನೋಡೋಣ ತಂಗೆ ನನ್ನ ಮಗಳನ್ನ ಕೇಳಲಿಲ್ವಲ್ಲ ಅನ್ಕೊಳಕ್ಕಿಲ್ವವ. ಅದಕ್ಕೆ ಕೇಳೋದ ಅನ್ಕಡೆ ಫೋನ್ ಮಾಡಿದೆ, ನಾಳೆಗೆ ಏನು ನೋಡೋಕೆ ಬರ್ತೀವಿ ಅಂದ್ಬಿಟ್ಟು. ಕೊಡು ಅಣ್ಣ ಇದ್ರೆ. ಇಲ್ಲ ಕಣವ, ಅವನಿಲ್ಲ, ಅವನು ಹೊಲ್ತಕ್ಕೆ
ಹೊಲ್ತಕ್ಕೆ ಹೋಗೋಣ ಕಣ್ಮಗ್ಲೆ. ಫೋನ್ ಮಾಡಿದೆ ಅವನ ನಂಬರ್ಗೆ, ಮಾಡಿದೆ ಕಣ್ಣವ ಸಿಕ್ತಿಲ್ಲ. ಅದೇನೋ ಚಾರ್ಜ್ ಪಾರ್ಜ್ ಇಲ್ಲ ಅಂತಿದ್ದ. ಇಲ್ವೇನೋ, ಆಮೇಲೆ ಬತ್ತೆ ಮಾಡಿಸ್ತೀನಿ ಬಿಡವ, ಬೇಡ ಅಂದರೆ ಅದು ಯಾಕೆ. ಹಂಗಾರೆ ಮಾಡೇ ಬಿಡೋದ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಾ? ಅಯ್ಯೋ ಅತ್ತಾಗೆ ಅತ್ತೆ ಭಾಳ ಆಸೆ ಮಾಡ್ತಾರೆ ಮದುವೆ ನೋಡಬೇಕು ಅಂತ ಮಾಡ್ಕೊಳ್ಳೋದ ಬುಡವತ್ತಾಗ ಇನ್ನೇನು ಮಾಡೋಕ್ಕಾದದು. ಇನ್ನೇನು ಅತ್ತಾಗೆ ಅವನಿಗೂ ಇಷ್ಟಪಟ್ಟವನೇ, ಈಗ ಸುಮ್ಮನೆ ಅವ್ರು ಇಷ್ಟಪಟ್ಟದಾಗ ಮಾಡಿಬಿಟ್ರೆ ಸರಿ ಅಲ್ವಾ? ನಾಳೆ ದಿವಸ ನಾನು ಒಪ್ಪಕ್ಕಿಲ್ಲ ಗಿಪ್ಪಕ್ಕಿಲ್ಲ ಅಂತ ಅದೆಲ್ಲ ಯಾಕ್ರಾಗಲೇ ರಾಮಾಯಣ. ಅವ್ರಿಗೆ ಇಷ್ಟಪಟ್ಟಿದ್ದು ಮಾಡಿಬಿಡೋದ ಬುಡಿ ಅತ್ತಾಗೆ. ಆಕಾಶ ಕೇಳಿದ್ರೆ ಅವನು ಒಪ್ಕೊಂಡ. ಅವನು ಒಪ್ಕೊಂಡ. ಅವ್ನು ಮೊದಲು ಬೇಡ ಇನ್ನೂ 2 ವರ್ಷ ಆಯ್ಕಿಲ್ಲ ಅಂತಿದ್ದ. ಆಮೇಲಿಂದ ಅವ್ರ ಅಜ್ಜನೇ ಕುಂತ್ಕೊಂಡೆ ಎಲ್ಲ ಹೇಳ್ತಾಳೆ ಹಿಂಗೆ ಅಂತ. ಆಗ ಒಪ್ಕೊಂಡ. ಕಾಣೆ ಕಣವ, ಏನೋ ಕಾಣೆ ನನಗಂತವೇ. ನಾನು ಬೇಡ ಅಂತ ನಾನು ಲೆಕ್ಕಾಚಾರ ಮಗ, ನೀನು ಏನಾರು ಅನ್ಕೋ, ಬೇಡ. ಅದು ಸರಿಯಿಲ್ಲ, ರೂಟ್ ಸರಿಯಿಲ್ಲ ಕಣವ. ನಿನ್ಗೆ ಗೊತ್ತಿಲ್ಲ, ರೂಟು ಸರಿಯಿಲ್ಲ. ಈಗ ನೋಡು, ನಮ್ಮ ಮನೇನೆ ಹೆಂಗೆ ಮನೆ ಹಾಳು ಮಾಡ್ಬಿಟ್ಟು ಹೋಗಿ ಕೂತಿದ್ದಾಳು ಅವ್ರ ಮುಂದೆ. ತಿರುಗಿ ನೋಡಿದಾಳ, ಹೋಗಿ ಇಷ್ಟು ದಿವಸ ಆಯಿತು ನಮ್ಮ ಮನೆ ಬದುಕೇನು ಬಾಳೇನು ಮಾತಾಡ್ದಳೆ. ನಮ್ಮ ಅತ್ತೆ ತಾನೆ ಹೋಗಿ ಕಾಲು ಕಟ್ಕೊಂಡು ಹೋಗಿ ಮನಕ್ಕೆ ಸೇರ್ಕೊಳ್ಳೋದಂದಾನೆ ಬಿಟ್ಟು ಕೂಲಿ ಮಾಡ್ಕೊಂಡಿದ್ದಾಳ ಅಂತ. ಅಲ್ಲಿ ಕೂಲಿಯ ಈಗ ಕೂಲಿ ಮಾಡಕ್ಕೆ ಕಳಿಸ್ತಿದ್ದ ಅವಳನ್ನ, ಕೂಲಿ ಕಂಬಕ್ಕೆ ಕಳಿಸ್ತಿದ್ದವ ನಾನು. ಹೆಂಗೆ ಇರ್ಸ್ಕೊಂಡಿದ್ದೆ ಅವಳ ಕೈ ಅವಳು ಬಾಯಿ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿದ್ಲಲ್ಲ, ತಿನ್ಕೊಂಡು ಇರ್ತಾನೆ ಬಿಟ್ಟು ಯಾವ ಥರ ಬುದ್ಧಿ ಕಲ್ತಾಳೆ ನೋಡಿ, ಯಾವ ಥರ ಬುದ್ಧಿ ಕಲ್ತಾಳೆ ಅಂದ್ಬಿಟ್ಟು. ಅದಕ್ಕೆ ಇರಲಿ ಸುಮ್ಮನೆ ಯಾಕೆ ಮಾತಾಡಿ ಉಪಯೋಗ ಇಲ್ಲ ಮಗ. ಸರಿ ತಲೆಗೆಡ್ಸ್ಕೊಬೇಡ ಮಗ. ಆಯಿತು, ಅದೇನು ಈಗ ಬಂದು ನೋಡ್ಕೊ ಹೋಗೋಕ್ಕೆ ಬನ್ನಿ ಹಂಗಾರೆ ಒಟ್ಟಿಗೆ. ನಾನು ಹೇಳ್ತೀನಿ ಕೇಳ್ಕೊ, ಸದ್ರ ಮಾತ್ರ ಕೊಡಬೇಡ. ನಾನು ಸೊಸಿ ತಿತ್ತಿಲ್ವಲ್ಲ ಬಂದ್ಲಲ್ಲ, ಅಯ್ಯೋ ಇನ್ಯಾರಿಗೆ ನಮ್ಮ ಕೈಯ ಆಗ್ಲಿಂದ ಅವರ ಮಾಡಿ ನನಗೂ ಸಾಕಾದಂಗೆ ಆಗದೆ. ನಾ ಕರಾಗ್ಲು ಕೂತ್ಕೊಂಡು ನಿಮ್ಮದೇ ಗುಣ್ಣದ ತಿನ್ನೋದಂತ ಆಸೆ ಮಾಡ್ಕೊಂಡು ನಾನು ಅವ್ರಿಗೆ ಅವರ ಕೊಟ್ಟಿದ್ದಕ್ಕೆ ನನಗೆ ಯಾವ ಥರ ಪರಿಸ್ಥಿತಿ ಮಾಡಿದ್ರು ನೋಡು, ಆ ಥರ ಮಾತ್ರವ ನೀನು ಯಾವುದೇ ಕಾರಣಕ್ಕೆ ಇವಳಿಗೆ ಅಧಿಕಾರ ಕೊಡೋಕೆ ಹೋಗಬೇಡ. ಇವಳನ್ನ ಎಲ್ಲಿ ಮಡಗಬೇಕು ಅಲ್ಲಿ ಮಡಗಿಲ್ಲ ಅಂದ್ರೆ ಮಾತ್ರವ ಅವಳು ನಿನಗೆ ಸರಿಯಾಗಿ ಕಲಿಸೋ ಮಕ್ಕಳೇ. ಅವಳು ಅವನಕ್ಕಿಂತ 10 ಪಾಲು ಜಾಸ್ತಿ ಇವಳು, ಆಯ್ತವ. ಅವಳನ್ನ ಹೆಂಗೆ ಮುಡಿಕೋಬೇಕು ಹಂಗೆ ಮುಡಿಕೋಬೇಕು ನೀನು ಮಗಳೇ ಮಾಡ್ಕೊಂಡ್ರುವೆ. ಸರಿ ಬಿಡವ, ಆಯಿತು. ನಮ್ಗೆ ಗೊತ್ತಿಲ್ವವ, ಈಗ ನಿನ್ನ ನೋಡ್ಕೊಂಡು ಸಾಕಿಲ್ವ, ನಿನಗೆ ಯಾವ ಥರ ಮಾಡ್ತಾವ್ರೆ, ನಮ್ಗೆ ಬೇರೆ ನಿಮಗೆ ಬೇರೆ ಅವ. ಇವತ್ತು ನಿಂದು ನಾಳೆಗೆ ನಂದು ಕಣವ. ಹಂಗೆ ಅವೆಲ್ಲ ಆಟಗಳು ನಮ್ಮ ತಾವು ನಡೆದವ. ಅವಳನ್ನ ಹೆಂಗೆ ಮುಡಿಕೋಬೇಕು ಅಂತ ಗೊತ್ತಿಲ್ವ, ಸುಮ್ಮನಿರು. ನೀನಾದರೂ ಎಲ್ಲ ಸದ್ರ ಕೊಟ್ಟೆ ತಲೆ ಮೇಲೆ ಕತ್ಕೊಂಡ್ರು, ನಾವ್ಯಾಕೆ ಸದ್ರ ಕೊಡವ? ನೋಡ್ಕೊ, ಅವೆಲ್ಲ ಇಲ್ಲ. ಹಚ್ಕಟ್ಟಾಗ ಮಾಡ್ಕೋಬೇಕು, ಉಣ್ಕೋಬೇಕು, ತಿನ್ಕೋಬೇಕು, ಮನೆಗೆ ಇಕ್ಬೇಕು, ಅಷ್ಟರಲ್ಲಿ ಹೊತ್ತು ಯಾವಾರ ಪವರ ಇವನಿಗೂ ಕೊಡೋಕ್ಕಿಲ್ಲ, ಯಾವಾರ ಅವ್ರಿಗೂ ಕೊಡೋಕ್ಕಿಲ್ಲ. ಈಗ ಹಂಗೆ ನಮಗೆ ನಾಳೆ ವಯಸ್ಸು ಮೀರೋಗಿದ್ದದ, ಯಾವಾರ ಕೊಟ್ಕೊಂಡು ಕುತ್ಕೊಳ್ಳೋಕ್ಕೆ ಯಾವ ಯಾವಾರನಿಲ್ಲ ಏನಿಲ್ಲ. ನಾವು ಹೇಳ್ದಾಗ ಕೇಳ್ಕೊಂಡು ಇರಬೇಕು ಅಷ್ಟೇ. ಅಷ್ಟರಲ್ಲಿದ್ರೆ ಮಾಡ್ಕೊಳ್ಳೋದು, ನಾವು ಕೂತ್ಕೊಂಡು ಮಾತಾಡ್ಕೊಂಡೇ ಮಾಡ್ಕೊಳ್ಳೋದು. ಅವ್ಳು ಕೂಡಲೇ ಮಾತಾಡ್ತೀವಿ ನಮ್ಮ ಮನೆ ಹಿಂಗೆ ಇರಬೇಕು ಕಣವ ಅಂತ. ಇನ್ನೇನವ ನಾಳೆ ದಿವಸಕ್ಕೆ ಹಂಗೆ ಹಿಂಗೆ ಅಂತ ಅನ್ನೋ ಕುಡ್ದು ಅಂದ್ಬಿಟ್ಟು ಕೇಳ್ಬಿಟ್ಟೆ ಕೂತ್ಕೊಂಡು ಮಾತಾಡ್ಕೊಂಡೆ ಎಲ್ಲನೂ ಮಿಠ ಮಾಡ್ಕೊಳ್ಳೋದು ಮದುವೆ ಕಣೆ. ಅಷ್ಟು ಮಾಡ್ರವ, ಇಲ್ಲ ಅಂದ್ರೆ ಆಯ್ಕಿಲ್ಲ ಕತೆ. ಸರಿ ಕಣ್ರವ, ಇನ್ನೇನವ ಹಂಗಾರೆ ಎಷ್ಟೊತ್ತು ಬಂದಿರಿ? ಅದೇನೋ ಬೆಳಿಗ್ಗೆ 10 ಗಂಟೆಯಿಂದ 11:30 ಗಂಟೆ ರಾವ್ಕಲ್ವಂತೆ. 11:30 ಮೇಲೆ ಚೆನ್ನಾಗದೆ ಅಂತ ಐನೂರು ಹಂಗಂದ್ರು ಫೋನ್ ಮಾಡಿ ಕೇಳ್ಕೊಂಡು 11:30 ಮೇಲೆ 1:30 2 ಗಂಟೆ ಗಂಟೆ ಚೆನ್ನಾಗಿರೋದಂತೆ. ಅದಕ್ಕೆ 11:30 12 ಗಂಟೆಗೆಲ್ಲ ಅಲ್ಲಿ ಬರ್ತೀವಿ. ಸರಿ ಬನ್ರವ, ಬನ್ನಿ ಆಯಿತು. ಬನ್ನಿ, ನಾನು ನಿಮ್ಮ ಅಣ್ಣ ಬರಲಿ ಹೇಳ್ತೀನಿ, ನಿಮ್ಮ ಅಪ್ಪನಿಗೂ ಹೇಳ್ತೀನಿ, ಬನ್ರಲ್ಲ. ಸರಿ ಅವ ಆಯಿತು, ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.